ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಿದ್ದಂತ ಫ್ಲೈ 91 ಅನ್ನುವಂಥ ವಿಮಾನ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿತ್ತು. ಈ ರೀತಿ ಆಗೋದಕ್ಕೆ ಏನು ಕಾರಣ ಅಂತ ಅಧಿಕಾರಿಗಳನ್ನು ಕೇಳಿದರೆ ಹವಾಮಾನ ವೈಪರೀತ್ಯ ಅನ್ನುವಂಥ ಕಾರಣವನ್ನು ಕೊಡಲಾಗಿತ್ತು. ಆದರೆ ಈಗ ಒಂದು ಅಪ್ಡೇಟ್ ಆಗ್ತಾ ಇದೆ. ಹವಾಮಾನ ತಪ್ಪಿಸೋದಕ್ಕೆ ಹವಾಮಾನದ ಕಥೆಯನ್ನು ಹೇಳಿದ್ರ ಅಧಿಕಾರಿಗಳು ಅಂತ. ಮೊನ್ನೆ ಫ್ಲೈಟ್ ನಿಯಂತ್ರಣ ಕಳ್ಕೊಂಡಿತ್ತು. ಆದರೆ ಅಧಿಕಾರಿಗಳು ಹೇಳಿದ್ದು ಹುಬ್ಬಳ್ಳಿಯಲ್ಲಿ ಫ್ಲೈಟನ್ನು ಲ್ಯಾಂಡ್ ಮಾಡೋದಕ್ಕೆ ಬೇಕಾದಂಥ ವಾತಾವರಣ ಇರಲಿಲ್ಲ ಅಂತ. ಆಕಾಶದಲ್ಲೇ 3 ಗಂಟೆ ಸುತ್ತಿದಂಥ ವಿಮಾನ ಕೊನೆಗೆ ಬಂದು ಬೆಂಗಳೂರಲ್ಲಿ ಲ್ಯಾಂಡ್ ಆಯಿತು. ಈಗ ಅಧಿಕಾರಿಗಳ ಸ್ಟೇಟ್ಮೆಂಟ್ ಬಗ್ಗೆ ಅನುಮಾನ ಸೃಷ್ಟಿಯಾಗ್ತಾ ಇದೆ. ವಿಮಾನದ ತಾಂತ್ರಿಕ ದೋಷವನ್ನು ಮುಚ್ಚಿಡೋದಕ್ಕೋಸ್ಕರ ಹವಾಮಾನ ವೈಪರೀತ್ಯ ಅಂತ ಹೇಳಿದ್ರಾ ಅಂತ ಪ್ರಶ್ನೆ. ಈ ಪ್ರಶ್ನೆ ಹುಟ್ಟಿಕೊಳ್ಳೋದಕ್ಕೆ ಕಾರಣಗಳಿದ್ದಾವೆ. ಆ ಕಾರಣಗಳು ಏನು ಅಂತಂದ್ರೆ, ಫ್ಲೈ 91 ಅನ್ನೋ ಸಂಸ್ಥೆಗೆ ಸೇರಿದಂಥ ವಿಮಾನ ಹೈದರಾಬಾದ್ನಿಂದ ಹೊರಟಿತ್ತು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಲಿಲ್ಲ, ಬದಲಾಗಿ 3 ಗಂಟೆ ಆಕಾಶದಲ್ಲೇ ಸುತ್ತಾಡಿ ಕೊನೆಗೆ ಬಂದು ಬೆಂಗಳೂರಲ್ಲಿ ಲ್ಯಾಂಡ್ ಆಯಿತು. ಪ್ರಯಾಣಿಕರೆಲ್ಲ ಗಾಬರಿಯಾದಂಥ ದೃಶ್ಯಗಳನ್ನು ನೀವು ನಿನ್ನೆನೇ ನೋಡಿದ್ರಿ. ಕಾರಣ ಏನು ಅಂತ ಕೇಳಿದರೆ ಅಧಿಕಾರಿಗಳು ಹೇಳಿದರು ಹವಾಮಾನ ಪೂರಕವಾಗಿರಲಿಲ್ಲ, ವಿಮಾನ ಇಳಿಸೋದಕ್ಕೆ ಸಾಧ್ಯವಾಗದಂಥ ಸ್ಥಿತಿ ಇತ್ತು ಅಂತ. ಆದರೆ ಅಧಿಕಾರಿಗಳು ಸುಳ್ಳು ಹೇಳಿದ್ದಾರೆ. ಆ ವಿಮಾನಯಾನ ಸಂಸ್ಥೆಯನ್ನು ರಕ್ಷಿಸೋದಕ್ಕೆ ಸುಳ್ಳು ಹೇಳಿದರ ಅಧಿಕಾರಿಗಳು? ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹವಾಮಾನದ ಕಥೆಯನ್ನ ಹೇಳಿದ್ರ ಅಧಿಕಾರಿಗಳು ಅಂತ. ಮೊನ್ನೆ ಫ್ಲೈಟ್ ನಿಯಂತ್ರಣ ಕಳ್ಕೊಂಡಿತ್ತು. ಆದರೆ ಅಧಿಕಾರಿಗಳು ಹೇಳಿದ್ದು ಹುಬ್ಬಳ್ಳಿಯಲ್ಲಿ ಫ್ಲೈಟನ್ನು ಲ್ಯಾಂಡ್ ಮಾಡೋದಕ್ಕೆ ಬೇಕಾದಂಥ ವಾತಾವರಣ ಇರಲಿಲ್ಲ ಅಂತ. ಆಕಾಶದಲ್ಲೇ 3 ಗಂಟೆ ಸುತ್ತಿದಂಥ ವಿಮಾನ ಕೊನೆಗೆ ಬಂದು ಬೆಂಗಳೂರಲ್ಲಿ ಲ್ಯಾಂಡ್ ಆಯಿತು. ಈಗ ಅಧಿಕಾರಿಗಳ ಸ್ಟೇಟ್ಮೆಂಟ್ ಬಗ್ಗೆ ಅನುಮಾನ ಸೃಷ್ಟಿಯಾಗ್ತಾ ಇದೆ. ವಿಮಾನದ ತಾಂತ್ರಿಕ ದೋಷವನ್ನು ಮುಚ್ಚಿಡೋದಕ್ಕೋಸ್ಕರ ಹವಾಮಾನ ವೈಪರೀತ್ಯ ಅಂತ ಹೇಳಿದ್ರಾ ಅಂತ ಪ್ರಶ್ನೆ. ಈ ಪ್ರಶ್ನೆ ಹುಟ್ಟಿಕೊಳ್ಳೋದಕ್ಕೆ ಕಾರಣಗಳಿದ್ದಾವೆ. ಆ ಕಾರಣಗಳು ಏನು ಅಂತಂದ್ರೆ, ಫ್ಲೈ 91 ಅನ್ನೋ ಸಂಸ್ಥೆಗೆ ಸೇರಿದಂಥ ವಿಮಾನ ಹೈದರಾಬಾದ್ನಿಂದ ಹೊರಟಿತ್ತು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಲಿಲ್ಲ, ಬದಲಾಗಿ 3 ಗಂಟೆ ಆಕಾಶದಲ್ಲೇ ಸುತ್ತಾಡಿ ಕೊನೆಗೆ ಬಂದು ಬೆಂಗಳೂರಲ್ಲಿ ಲ್ಯಾಂಡ್ ಆಯಿತು. ಪ್ರಯಾಣಿಕರೆಲ್ಲ ಗಾಬರಿಯಾದಂಥ ದೃಶ್ಯಗಳನ್ನು ನೀವು ನಿನ್ನೆನೇ ನೋಡಿದ್ರಿ. ಕಾರಣ ಏನು ಅಂತ ಕೇಳಿದರೆ ಅಧಿಕಾರಿಗಳು ಹೇಳಿದರು ಹವಾಮಾನ ಪೂರಕವಾಗಿರಲಿಲ್ಲ, ವಿಮಾನ ಇಳಿಸೋದಕ್ಕೆ ಸಾಧ್ಯವಾಗದಂಥ ಸ್ಥಿತಿ ಇತ್ತು ಅಂತ. ಆದರೆ ಅಧಿಕಾರಿಗಳು ಸುಳ್ಳು ಹೇಳಿದ್ದಾರೆ. ಆ ವಿಮಾನಯಾನ ಸಂಸ್ಥೆಯನ್ನು ರಕ್ಷಿಸೋದಕ್ಕೆ ಸುಳ್ಳು ಹೇಳಿದರ ಅಧಿಕಾರಿಗಳು? ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.